व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदयस्थितिलयोन्येतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಭೀಮಸೇನ ದೇವರು ಅವರಿಗೆ ವಿಶಿಷ್ಟವಾದಂತಹ ಫಲ ಸಿಗುತ್ತೆ, ಅಂದ್ರೆ ಪೂರ್ಣವಾದಂತಹ ಫಲ ಸಿಗುತ್ತೆ ಅಂತ. ಯಾವುದರಿಂದ? ರಾಜಸೂಯ ಅಶ್ವಮೇಧ ಯಾಗದಿಂದ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಅಸಾಧಾರಣ ಹೇತುರ್ಯ ಕರ್ಮಣೋ ಇಷ್ಟಚೇತನಃ ಅಂತ. ಯಾವ ಕರ್ಮಕ್ಕೆ ಯಾರು ಅಸಾಧಾರಣ ಕಾರಣ, ಅರ್ಥಾತ್ ಆ ವ್ಯಕ್ತಿ ಇಲ್ಲದೆ ಹೋದರೆ ಆ ಕರ್ಮ ಪೂರ್ಣ ಆಗಲಿಕ್ಕೆ ಸಾಧ್ಯನೇ ಇಲ್ಲವೋ ಆ ವ್ಯಕ್ತಿಗೆ ಆ ಕರ್ಮದ ಪೂರ್ಣವಾದಂತಹ ಫಲ ಸಿಗುತ್ತೆ ಅಂತ. ಪ್ರಸ್ತುತ ಈ ರಾಜಸೂಯ ಅಶ್ವಮೇಧಕ್ಕೆ ಭೀಮಸೇನ ದೇವರ ಪಾತ್ರ ಅತ್ಯಂತ ಪ್ರಧಾನವಾದದ್ದು. ಅವರಿಲ್ಲದೆ ಹೋದರೆ ಸಾಧ್ಯವೇ ಇಲ್ಲ ಯಾಗ ನಡೀಲಿಕ್ಕೆ. ಹಾಗಾಗಿ ಅವರಿಗೆ ಆ ಕರ್ಮದ ಪೂರ್ಣವಾದಂತಹ ಫಲ ಸಿಗುತ್ತೆ. ಇದರ ಪೂರ್ಣ ಫಲ ಏನು? ಬ್ರಹ್ಮ ಪದವಿ, ಆ ಪಾರಮೇಷ್ಠ್ಯ ಪದವಿ ಎಂಬುದು ಬ್ರಹ್ಮದೇವರಿಗೆ ಸಿಗುತ್ತೆ ಅಂತ. ಹೀಗೆ ಅನೇಕ ವಿಚಾರಗಳನ್ನ ಮಧ್ವಾಚಾರ್ಯರು ತಿಳಿಸಿದ್ದಾರೆ. ಇಂದು 182ನೇ ಶ್ಲೋಕದಿಂದಾಗಿ ಪ್ರಾರಂಭ. ದ್ವಿತೀಯ ಫಲ್ಗುನಶ್ಚೈವ ತೃತೀಯಸ್ತು ಯುಧಿಷ್ಠಿರಃ ತಸ್ಮಾತ್ ಬ್ರಹ್ಮಪದ ಪ್ರಾಪ್ತಿ ವ್ಯಾಸೋ ಭೀಮಸ್ಯ ತಂ ಕ್ರತುಂ. ಅನನ್ಯಕೃತಮಾದಿಶ್ಯ ದಿಶಾಂ ವಿಜಯಮಾದಿಶತ್. ಪದಚ್ಛೇದ. ದ್ವಿತೀಯಃ ಫಲ್ಗುನಃ ಚ ಏವ ತೃತೀಯಃ ತು ಯುಧಿಷ್ಠಿರಃ ತಸ್ಮಾತ್ ಬ್ರಹ್ಮಪದ ಪ್ರಾಪ್ತಿ ವ್ಯಾಸಃ ಭೀಮಸ್ಯ ತಂ ಕ್ರತುಂ ಅನನ್ಯಕೃತಂ ಆದಿಶ್ಯ ದಿಶಾಂ ವಿಜಯಂ ಆದಿಶತ್. ಹೀಗೆ ರಾಜಸೂಯ ಅಶ್ವಮೇಧ ಯಾಗಕ್ಕೆ ಪ್ರಧಾನವಾದಂತಹ ಕಾರಣ, ಅಸಾಧಾರಣ ಕಾರಣ ಯಾರು? ಅದು ಭೀಮಸೇನ ದೇವರು. ಹಾಗೆ ದ್ವಿತೀಯ, ಎರಡನೇ ಕಾರಣ, ಎರಡನೇ ಮುಖ್ಯ ಕಾರಣ ಯಾರು ಅಂತ ಹೇಳಿದ್ರೆ ಅದು ದ್ವಿತೀಯ ಫಲ್ಗುನಶ್ಚೈವ. ಮುಂದೆ ಇವನು ಕೂಡ, ಯಾರು ಅರ್ಜುನನು ಕೂಡ ಅನೇಕ ಕಡೆ ದಿಗ್ವಿಜಯ ಯಾತ್ರೆಯನ್ನು ಮಾಡಿ ಆ ಯಾಗಕ್ಕೆ ಅವನು ಎರಡನೇ ಮುಖ್ಯ ಕಾರಣ ಆಗ್ತಾನೆ. ಹಾಗಾಗಿ ಪ್ರಧಾನ ಮುಖ್ಯ ಕಾರಣ ಯಾರು? ಭೀಮಸೇನ ದೇವರು. ಎರಡನೇ ಮುಖ್ಯ ಕಾರಣ ಅದು ಅರ್ಜುನ. ತೃತೀಯಸ್ತು ಯುಧಿಷ್ಠಿರ, ಮೂರನೇ ಮುಖ್ಯ ಕಾರಣ ಅದು ಯುಧಿಷ್ಠಿರ. ಹೀಗೆ ಭೀಮ, ಅರ್ಜುನ ಮತ್ತು ಯುಧಿಷ್ಠಿರ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಪ್ರಧಾನ ಪಾತ್ರ ವಹಿಸಿದಂತಹ ವ್ಯಕ್ತಿಗೆ ಬ್ರಹ್ಮ ಪದವಿ ಎಂಬುದು ಸಿಗುತ್ತೆ. ಹಾಗಾಗಿ ಬ್ರಹ್ಮಪದ ಪ್ರಾಪ್ತಿ ಭೀಮಸ್ಯ, ಭೀಮಸೇನ ದೇವರಿಗೆ ಬ್ರಹ್ಮ ಪದವಿ ಸಿಗಬೇಕು ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಅನನ್ಯಕೃತಂ, ಮತ್ತು ಬೇರೆ ಯಾರ ಕೈಯಲ್ಲೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂತದ್ದು ಯಾವುದು? ಈ ಮಹಾಯಾಗ. ಹಿಂದೆ ಹೇಳಿದಂತೆ ಬರೀ ರಾಜಸೂಯ ಯಾಗವನ್ನು ಮಾಡಿದಂಥವರಿದ್ದಾರೆ, ಅಥವಾ ಬರೀ ಅಶ್ವಮೇಧ ಯಾಗವನ್ನು ಮಾಡಿದಂಥವರಿದ್ದಾರೆ. ಆದರೆ ರಾಜಸೂಯ ಸಹಿತವಾದಂತಹ ಪರಮಾಶ್ವಮೇಧ ಯಾಗ, ಪರಮ ಅನ್ನುವಂತಹ ವಿಶೇಷಣ ಯಾಕೆ ಅಂತ ಹೇಳಿದ್ರೆ ಅವರಷ್ಟು ಭಕ್ತಿಯಿಂದ, ಭೀಮಸೇನ ದೇವರಷ್ಟು ಭಕ್ತಿಯಿಂದ ಇನ್ನೊಬ್ಬರಿಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇಂತಹ ರಾಜಸೂಯ ಸಹಿತವಾದಂತಹ ಪರಮಾಶ್ವಮೇಧ ಯಾಗವನ್ನ ಅನನ್ಯಕೃತ, ಬೇರೆಯವರಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಹಾಗಾಗಿ ಭೀಮಸೇನ ದೇವರಿಗೇನೆ ಈ ಯಾಗವನ್ನು ನಡೆಸಲಿಕ್ಕೆ ವೇದವ್ಯಾಸ ದೇವರು ವಿಶೇಷವಾಗಿ ಆದೇಶವನ್ನು ಕೊಟ್ಟು ಮುಂದೆ ದಿಶಾಂ ವಿಜಯ ಮಾದಿಶತ್, ನೀವು ದಿಗ್ವಿಜಯ ಯಾತ್ರೆಗೆ ಹೋಗಿ ಎಂಬುದಾಗಿ ಭೀಮಸೇನ ದೇವರಿಗೆ ಆಜ್ಞೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ
ಈ ಯಾಗಕ್ಕೆ ಇದ್ದಂತಹ ದೊಡ್ಡ ಒಂದು ಕಂಟಕ ಅಂತ ಹೇಳಿದ್ರೆ ಅದು ಜರಾಸಂಧ. ಅವನ ಸಂಹಾರ ಮೇಲೆ ಉಳಿದ ರಾಜರ ನಿಗ್ರಹ ಅದೆಲ್ಲ ಕೂಡ ಸುಲಭವಾಗಿ ಆಗಿಬಿಡುತ್ತೆ. ಹೀಗೆ ಮುಂದೆ ನೀವೆಲ್ಲರೂ ಕೂಡ ದಿಗ್ವಿಜಯ ಯಾತ್ರೆಗೆ ಹೋಗಿ ಎಂಬುದಾಗಿ ಒಬ್ಬೊಬ್ಬರಿಗೇನೆ ಆ ಒಂದು ಆದೇಶವನ್ನ ವೇದವ್ಯಾಸ ದೇವರು ಮಾಡ್ತಾ ಇದ್ದಾರೆ. ಮುಂದೆ ಅಥಾಬ್ರವೀದ್ ಧನಂಜಯೋ ಧನುರ್ಧ್ವಜೋ ರಥೋ ವರಃ ಮಮಾಸ್ತಿ ತದ್ದಿಶಾಂ ಜಯೋ ಮಮೈವ ವಾಂಛಿತ ಪ್ರಭೋ. ಪದಚ್ಛೇದ. ಅಥ ಅಬ್ರವೀತ್ ಧನಂಜಯಃ ಧನುಃ ಧ್ವಜಃ ರಥಃ ವರಃ ಮಮ ಅಸ್ತಿ ತದ್ದಿಶಾಂ ಜಯಃ ಮಮ ಏವ ವಾಂಛಿತಃ ಪ್ರಭೋ. ಇಷ್ಟಾದಾಗ ಅರ್ಜುನನಿಗೆ ಒಂದು ಏನೋ ಒಂದು ಮಾಡ್ಬೇಕು ಅನ್ನುವಂತಹ ಕುತೂಹಲ. ನಾವು ದಿಗ್ವಿಜಯ ಯಾತ್ರೆ ಮಾಡ್ಬೇಕು ಹಾಗೆ ಹೀಗೆ ಅಂತ ಒಂದು ಸಹಜವಾದಂತಹ ಒಂದು ಆಸಕ್ತಿ, ಉತ್ಸುಕತೆ ಅವನಿಗೆ ಇತ್ತು. ಹಾಗಾಗಿ ಧನಂಜಯ ಅರ್ಜುನ ಹೇಳ್ತಾ ಇದ್ದಾನೆ, ಪ್ರಭು ಪ್ರಭು ಆದಂತಹ ವೇದವ್ಯಾಸ ದೇವರೇ, ನನ್ನ ಹತ್ತಿರವೂ ಕೂಡ ಏನೇನಿದೆ, ವರಹ ಧನುಹು ಧ್ವಜಃ ರಥಃ ಮಮ ಅಸ್ತಿ. ನನ್ನ ಹತ್ತಿರ ಉತ್ತಮವಾದಂತಹ ಧನುಸ್ಸು ಬಿಲ್ಲಿದೆ. ಯಾವ ಧನುಸ್ಸು? ಇಡೀ ಆ ಒಂದು ವನವನ್ನೇ, ಖಾಂಡವ ವನವನ್ನೇ ದಾಹ ಮಾಡಿದಂತಹ ಅದ್ಭುತವಾದಂತಹ ಧನುಸ್ಸಿದೆ, ಧ್ವಜ ಇದೆ ಮತ್ತು ರಥ ಇದೆ. ಹೀಗೆ ಒಬ್ಬ ಯೋದ್ಧನಲ್ಲಿ, ಯುದ್ಧ ಮಾಡುವಂತಹ ವ್ಯಕ್ತಿಯಲ್ಲಿ, ವೀರರಲ್ಲಿ ಇರಬೇಕಾದಂತಹ ಎಲ್ಲವೂ ಕೂಡ ನನ್ನಲ್ಲಿ ಇದೆ. ಹಾಗಾಗಿ ನನಗೂ ಕೂಡ ದಿಗ್ವಿಜಯ ಯಾತ್ರೆಯ ಕಾರ್ಯವನ್ನ ನೀವು ನನಗೂ ಕೂಡ ವಹಿಸಿಕೊಡಬೇಕು ಎನ್ನುವಂತಹ ಒಂದು ಅಭಿಪ್ರಾಯವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಮಮೈವ ವಾಂಛಿತ ಪ್ರಭು, ನನಗೂ ಕೂಡ ದಿಗ್ವಿಜಯ ಯಾತ್ರೆಯನ್ನು ಮಾಡಬೇಕಂತ ಆಸೆ ಇದೆ. ಹಾಗಾಗಿ ನನಗೂ ಕೂಡ ದಿಗ್ವಿಜಯ ಯಾತ್ರೆಯನ್ನ, ಅದರ ಜವಾಬ್ದಾರಿಯನ್ನ ನನಗೆ ವಹಿಸಿಕೊಡಿ ಎಂಬುದಾಗಿ ಆ ವೇದವ್ಯಾಸ ದೇವರ ಹತ್ತಿರ ಅರ್ಜುನ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ವಾಸ್ತವಾದಂತ ವಿಚಾರ ಏನಂತ ಹೇಳಿದ್ರೆ, ಎಲ್ಲರಿಗೂ ದಿಗ್ವಿಜಯ ಯಾತ್ರೆಯನ್ನ ಹಂಚುತ್ತಾ ಇದ್ದಾರೆ, ಒಂದೊಂದು ದಿಕ್ಕಿಗೆ ಒಬ್ಬೊಬ್ರು ಹೋಗಿ ಅಂತ. ಆ ಸಂದರ್ಭದಲ್ಲಿ ಏನಾಗಿತ್ತು, ಭೀಮಸೇನ ದೇವರನ್ನ ಪೂರ್ವ ದಿಕ್ಕಿನ ದಿಗ್ವಿಜಯ ಯಾತ್ರೆಗೆ ಹೋಗಿ ಅಂತ ಆಜ್ಞೆ ಮಾಡಿದ್ರು. ಈ ಅರ್ಜುನನಿಗೇನು, ನಾನು ಪೂರ್ವ ದಿಕ್ಕಿನ ದಿಗ್ವಿಜಯ ಯಾತ್ರೆಗೆ ಹೋಗ್ಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ, ಮುಂದೆ ಹೇಳ್ತಾರೆ, ಆ ನೀನು ಬೇರೆ ದಿಕ್ಕಿಗೆ ಹೋಗು, ಆದರೆ ಪೂರ್ವ ದಿಕ್ಕಿಗೆ ಭೀಮಸೇನನೇ ಹೋಗಲಿ ಅಂತ. ಯಾಕೆ ಅಂತ ಮುಂದಿನ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಇತೀರಿತೋಖಿಲ ಪ್ರಭು ಜಗಾದ ಸತ್ಯಮಸ್ತಿತೆ ಸಮಸ್ತ ಸಾಧನೋನ್ನತಿ ಮಹಚ್ಚ ವೀರ್ಯಮಸ್ತಿ. ತಥಾಪಿ ಕೀಚಕಾದಯೋ ಋಕೋದರಾದೃತೆ ವಶಂ ನಯಾಂತಿ ನಾಪಿ ತೇ ವಶಂ ಪ್ರಯಾತಿ ಕರ್ಣ ಏವಚ. ಪದಚ್ಛೇದ. ಇತಿ ಈ ರೀತಃ ಅಖಿಲ ಪ್ರಭು ಜಗಾದ ಸತ್ಯಂ ಅಸ್ತಿ ತೇ
ಸಮಸ್ತ ಸಾಧನೋನ್ನತಿ ಮಹತ್ ಚ ವೀರ್ಯಂ ಅಸ್ತಿ ಹಿ ತಥಾಪಿ ಕೀಚಕಾದಯಃ ವೃಕೋದರಾತ್ ಋತೆ ವಶಂ ನ ಯಾಂತಿ ನ ಅಪಿ ತೇ ವಶಂ ಪ್ರಯಾತಿ ಕರ್ಣಃ ಏವ ಚ. ಅರ್ಜುನನ ಎಲ್ಲ ಮಾತನ್ನು ಕೂಡ ಕೇಳಿಸ್ಕೊಂಡ್ರು ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಎಂಥವರು? ಅಖಿಲ ಪ್ರಭು, ಸರ್ವ ಸಮರ್ಥರಾದಂತಹ ವೇದವ್ಯಾಸ ದೇವರು ಮತ್ತೆ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಅರ್ಜುನ, ನೀನು ಹೇಳಿದ್ದೆಲ್ಲವೂ ಕೂಡ ಸತ್ಯವಾಗಿದೆ. ನಿನ್ನ ಹತ್ತಿರ ಏನೇನು ಹೇಳಿದೆಯಲ್ಲ, ಬೇಕಾದಂತಹ ಉತ್ತಮ ಧನುಸ್ಸಿದೆ, ಧ್ವಜ ಇದೆ, ರಥ ಇದೆ ಅಂತ ಹೇಳಿದೆಯಲ್ಲ, ಅದೆಲ್ಲವೂ ಕೂಡ ಸತ್ಯ. ತೇ ಸತ್ಯಮಸ್ತಿ ಸಮಸ್ತ ಸಾಧನೋನ್ನತಿ ಮಹತ್ಯ ವೀರ್ಯಮಸ್ತಿ. ನಿನಗೆ ಬೇಕಾದಂತಹ ಧನುಸ್ಸು, ಧ್ವಜ, ರಥ ಎಲ್ಲವೂ ಕೂಡ ಇದೆ. ಒಳ್ಳೆ ಯುದ್ಧಕ್ಕೆ ಬೇಕಾದಂತಹ ಎಲ್ಲ ಸಾಧನಗಳು ಕೂಡ ನಿನ್ನ ಹತ್ತಿರ ಇದ್ದಾವೆ. ಅಷ್ಟು ಮಾತ್ರ ಅಲ್ಲ, ಒಳ್ಳೆ ಪರಾಕ್ರಮ ಕೂಡ ನಿನಗಿದೆ. ಮಹತ್ ವೀರ್ಯ, ದೊಡ್ಡ ಪರಾಕ್ರಮಿ ನೀನು, ಮೂರ್ಲೋಕದ ಗಂಡ ಅಂತ ಪ್ರಖ್ಯಾತನಾದಂತಹ ಅರ್ಜುನ ನೀನು, ಗಾಂಡೀವಧಾರಿ ನೀನು. ಹಾಗಿದ್ದರೂ ಕೂಡ, ಇಷ್ಟೆಲ್ಲ ನಿನ್ನ ಹತ್ರ ಇದ್ದರೂ ಕೂಡ ನಿನ್ನ ಕೈಯಲ್ಲಿ ಪೂರ್ವ ದಿಕ್ಕಿನ ದಿಗ್ವಿಜಯ ಯಾತ್ರೆ ಸಾಧ್ಯ ಇಲ್ಲ ಅಂತ ವೇದವ್ಯಾಸ ದೇವರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ಇರುವಂತಹವರು ಯಾರು? ಕೀಚಕಾದಯ, ಕೀಚಕನೇ ಮೊದಲಾದಂತಹ ಮಹಾ ಪರಾಕ್ರಮಶಾಲಿಗಳೆಲ್ಲರೂ ಕೂಡ ಅಲ್ಲಿ ಇದ್ದಾರೆ. ಅವರನ್ನ ನಿನ್ನ ಕೈಯಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ನೀನು ಮೂರ್ಲೋಕದ ಗಂಡನಾಗಿದ್ದರೂ ಕೂಡ ಕೀಚಕಾದಿಗಳು ನಿನ್ನ ಮುಂದೆ ತಲೆ ಬಗ್ಗುವುದಿಲ್ಲ. ಅವರನ್ನ ಮಣಿಸಲಿಕ್ಕೆ ವೃಕೋದರಾತ್ ಋತೆ, ಭೀಮನನ್ನು ಬಿಟ್ಟರೆ ಬೇರೆ ಯಾರ ಕೈಯಿಂದಲೂ ಕೂಡ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಕರ್ಣ ಏವಚ, ಕರ್ಣನೂ ಕೂಡ ತೇ ವಶಂ ನ ಯಾತಿ ನ ಪ್ರಯಾತಿ, ನಿನ್ನ ಪ್ರಧಾನ ಪ್ರತಿಸ್ಪರ್ಧಿ ಅಂತ ಇರುವಂತಹ ಕರ್ಣನೂ ಕೂಡ ನಿನ್ನ ಹತ್ತಿರ ಸೋಲುವುದಿಲ್ಲ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಸೋಲಿಸಬೇಕು ಅಂತ ಹೇಳಿದ್ರೆ ಭೀಮಸೇನನೇ ಬೇಕು, ವೃಕೋದರನೇ ಬೇಕು. ಹಾಗಾಗಿ ನೀನು ಆ ದಿಕ್ಕಿಗೆ ಹೋಗಬೇಡ ಅಂತ ವೇದವ್ಯಾಸ ದೇವರು ಅರ್ಜುನನಿಗೆ ತಿಳಿಸ್ತಾ ಇದ್ದಾರೆ. ಮುಂದೆ ಬಲಾಧಿಕೋಸಿ ಕರ್ಣತಃ ತಥಾಪಿ ನಾಮೃತಃ ಕರಂ ದದಾತಿ ತೇ ಹ್ಯತಿ ಸ್ಪೃಧಾ ನ ವಧ್ಯ ಏಷ ತೇದ್ಯ ಚ. ಸವರ್ಮ ಕುಂಡಲತ್ವತೋ ನವಧ್ಯ ಏಷ ಯತ್ವಯ ತತೋ ವೃಕೋದರೋ ದಿಶಂ ಪ್ರಯಾತು ತೇ ಪಿತುಃ ಪ್ರಿಯಾಂ. ಪದಚ್ಛೇದ. ಬಲಾಧಿಕಃ ಅಸಿ ಕರ್ಣತಃ ತಥಾಪಿ ನ ಅಮೃತಃ ಕರಂ ತೇ ಕರಂ ದದಾತಿ ತೇ ಹಿ ಅತಿಸ್ಪೃಧ ನ ವಧ್ಯಃ ಏಷಃ ತೇ ಅದ್ಯ ಚ. ಸವರ್ಮಕುಂಡತ್ವತಃ ನ ವಧ್ಯಃ ಏಷಃ ಯತ್ ತ್ವಯಾ ತತಃ ವೃಕೋದರಃ ದಿಶಂ ಪ್ರಯಾತು ತೇ ಪಿತುಃ ಪ್ರಿಯಾಂ. ಮತ್ತೆ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ, ನೋಡು, ವಾಸ್ತವಿಕವಾಗಿ ನೋಡಿದರೆ ನೀನು ಕರ್ಣತಃ ಬಲಾಧಿಕ, ಕರ್ಣನಿಗಿಂತಲೂ ಕೂಡ ನೀನೇ ಪರಾಕ್ರಮಶಾಲಿ. ಅದರಲ್ಲಿ ಏನೋ ವಿಚಾರ ಮಾಡುವಂತಹ ಅಂಶವೇ ಇಲ್ಲ. ಕರ್ಣನಿಗಿಂತ ನೀನು ಅತ್ಯಂತ ಪರಾಕ್ರಮಶಾಲಿ. ಆದರೆ ಕರ್ಣ ನಿನ್ನ ಮೇಲೆ ಅತಿಸ್ಪೃಧ, ಭಾರೀ ಸ್ಪರ್ಧಾ ಮನೋಭಾವ ಇದೆ. ನಿನ್ನ ಮೇಲೆ ಕರ್ಣನಿಗೆ
ಅತಿಯಾದಂತಹ ಸ್ಪರ್ಧಾ ಮನೋಭಾವ ಇದೆ, ತೀವ್ರವಾದಂತಹ ಸ್ಪರ್ಧೆ ಇದೆ. ಹಾಗಾಗಿ ಅವನು ಏನ್ ಮಾಡೋದಿಲ್ಲ, ಕರ್ಣ ಅಮೃತಃ ನ ಕರಂ ದದಾತಿ, ಅವನು ಬದುಕಿರುವಷ್ಟು ಸಮಯ ನಿನಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಕಪ್ಪವನ್ನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಪ್ಪ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ನೀನು ಅವನನ್ನು ಕೊಂದಾಗಲೇನೆ ಅವನು ನಿನಗೆ ಕಪ್ಪವನ್ನು ಕೊಡ್ತಾನೆ. ಹಾಗಾಗಿ ಕರ್ಣನ ಸಂಹಾರದ ಹೊರತು ಈ ರಾಜಸೂಯಕ್ಕೆ ಕಪ್ಪ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಕಪ್ಪ ಕಾಣಿಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ರಾಜಸೂಯ ಯಾಗದ ಅಶ್ವಮೇಧ ಯಾಗದ ನಿಯಮ ಏನಂತ ಹೇಳಿದ್ರೆ ಎಲ್ಲ ಕಡೆ ದಿಗ್ವಿಜಯ ಅಂತ ಮಾಡೋದು, ಅಲ್ಲಿಗೆ ಹೋಗಿ ಆಯಾಯ ರಾಜರುಗಳಿಂದಾಗಿ ಕಪ್ಪ ಕಾಣಿಕೆಯನ್ನು ಸ್ವೀಕಾರ ಮಾಡಿ ರಾಜಸೂಯ ಯಾಗವನ್ನು ಮಾಡೋದು ಅಂತ. ಅಲ್ಲಿ ಹೋದಾಗ ಸಹಜವಾಗಿ ಆ ರಾಜರು ಪ್ರೀತಿಯಿಂದ ಅಥವಾ ಆ ರಾಜರ ಮೇಲಿನ ಹೆದರಿಕೆಯಿಂದಾಗಿ ಕಪ್ಪವನ್ನು ಕೊಟ್ಟರೆ ಸರಿ, ಇಲ್ಲದೆ ಹೋದರೆ ಯುದ್ಧವನ್ನು ಮಾಡಿ ಕಪ್ಪವನ್ನು ಸ್ವೀಕಾರ ಮಾಡೋದು ಅಂತ ನಿಯಮ. ಹೀಗೆ ಕರ್ಣ ತಾನಂತೂ ತಾನಾಗೇನೆ ಕಪ್ಪವನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ನಿಮ್ಮನ್ನು ಕಂಡ್ರೆ ಅವನಿಗೆ ಆಗೋದೇ ಇಲ್ಲ. ಇನ್ನು ಯುದ್ಧ ಮಾಡಿ ಗೆಲ್ಲಬೇಕು, ಅವನು ಸಾಯದ ಹೊರತು ಕರ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದ್ರೆ ಬದುಕಿರುವಷ್ಟು ಕಾಲ ಅವನು ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಕಪ್ಪವನ್ನ. ಹಾಗಾಗಿ ಸರಿ, ನೀನು ಕೊಲ್ತೀಯ ಅಂತ ಹೇಳಿದ್ರೆ ನವಧ್ಯ ಏಷಃ ತೇ ಅದ್ಯ, ನೀನು ಅದ್ಯ ಅಂದ್ರೆ ಈಗ ಅವನನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ, ನೀನು ಇವಾಗ ಕರ್ಣನನ್ನ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಅದ್ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅವನಿಗೀಗ ಒಂದು ವಿಶೇಷವಾದಂತಹ ಬಲ ಇದೆ. ಏನದು? ಸವರ್ಮ ಕುಂಡಲತ್ವತಃ, ಅವನಿಗೆ ಈಗ ಕವಚ ಕುಂಡಲಗಳ ಬಲ ಎಂಬುದು ಇದೆ, ಅವನೀಗ ಕವಚ ಕುಂಡಲಗಳ ಜೊತೆಗೆ ಇದ್ದಾನೆ. ಹಾಗಾಗಿ ಅವನನ್ನ ಕೊಲ್ಲಲಿಕ್ಕೆ ಈಗ ಸಾಧ್ಯ ಆಗುವುದಿಲ್ಲ. ನವಧ್ಯ ಏಷಃ ಯತ್ತತ್ವಯ, ನಿನ್ನಿಂದ ಅವನು ನವಧ್ಯ ಸಾಯ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಲ್ಲಿಗೆ ಹೋದರೆ ಕಪ್ಪ ಸಿಗೋದಿಲ್ಲ. ಕರ್ಣ ಅಂತೂ ತಾನು ಸಹಜ ಕೊಡೋದಿಲ್ಲ, ಈ ಸೋಲಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಾಯಿಸಲಿಕ್ಕೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀನು ಆ ದಿಕ್ಕಿಗೆ ಹೋಗಬೇಡ. ಮತ್ತೇನ್ ಮಾಡ್ಲಿ? ತತಃ ವೃಕೋದರಃ, ಭೀಮಸೇನ ದೇವರೇನೆ ಪೂರ್ವ ದಿಕ್ಕಿನ ದಿಗ್ವಿಜಯ ಯಾತ್ರೆಗೆ ಹೋಗಲಿ ಅಂತ ತಿಳಿಸಿದ್ರು. ಇಲ್ಲಿ ಆಚಾರ್ಯರು ನೇರವಾಗಿ ಪೂರ್ವ ದಿಕ್ಕು ಅಂತ ಹೇಳಿಲ್ಲ, ಆಚಾರ್ಯ ಪದ ಪ್ರಯೋಗ ಗಮನಿಸಿ. ತೇ ಪಿತುಃ ಪ್ರಿಯಾಂ ದಿಶಂ ಪ್ರಯಾತು, ನಿನ್ನ ತಂದೆಗೆ ಪ್ರೀತಿಕರವಾದಂತಹ ದಿಕ್ಕಿಗೆ ಹೋಗಲಿ ಅಂತ. ಅಂದ್ರೆ ಅರ್ಜುನನ ತಂದೆ ಯಾರು? ಇಂದ್ರ. ಇಂದ್ರನ ದಿಕ್ಕು ಯಾವುದು? ಪೂರ್ವ ದಿಕ್ಕು. ಪೂರ್ವ ದಿಕ್ಕಿಗೆ ಇಂದ್ರನೇ ಅಭಿಮಾನಿ. ಹಾಗಾಗಿ ನಿನ್ನ ತಂದೆಗೆ ಪ್ರೀತಿಕರವಾದಂತಹ ದಿಕ್ಕು ಅರ್ಥಾತ್ ಪೂರ್ವ ದಿಕ್ಕಿಗೆ ಭೀಮಸೇನ ದೇವರು ವಿಜಯ ಯಾತ್ರೆಗೆ ಹೋಗಲಿ ಅಂತ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳಿದಾಗ ಅರ್ಜುನ ಸರಿ ಅಂತ ಒಪ್ಕೊಳ್ತಾನೆ. ಮುಂದೆ ಜೀವಗ್ರಾಹ ಭಯಾತ್ಕರಣೋ ದದಾತಿ ಕರಮಂಜಸ ಭೀಮಾಯ ನಾತ್ರ ಸಂದೇಹೋ ಜಿತೋನೇನ ಚ ಸಂಯುಗೆ. ಅಜೇಯೌ ಶರ್ವವಚನಾತ್ ರಣೇ ಕೀಚಕ ಪೌಂಡ್ರಕೌ ವಶಂ ಪ್ರಯಾತೋ ಭೀಮಸ್ಯ ತಥಾ ವಧ್ಯೋಪಿ ಚೇದಿಪಃ. ಪದಚ್ಛೇದ. ಜೀವಗ್ರಾಹ ಭಯಾತ್ ಕರ್ಣಃ ದದಾತಿ ಕರಂ ಅಂಜಸಾ ಭೀಮಾಯ ನ ಅತ್ರ ಸಂದೇಹಃ ಜಿತಃ ಅನೇನ ಚ ಸಂಯುಗೆ. ಅಜೇಯೌ ಶರ್ವವಚನಾತ್ ರಣೇ ಕೀಚಕ ಪೌಂಡ್ರಕೌ ವಶಂ ಪ್ರಯಾತಃ ಭೀಮಸ್ಯ ತಥಾ ಅವಧ್ಯಃ ಅಪಿ ಚೇದಿಪಃ. ಮತ್ತೆ ವೇದವ್ಯಾಸದೇವರು ಹೇಳ್ತಾ ಇದ್ದಾರೆ, ನೋಡು,
ಭೀಮಸೇನ ಹೋದರೆ ಅವಶ್ಯವಾಗಿ ಕರ್ಣ ಕಪ್ಪವನ್ನ ಕೊಟ್ಟೇ ಕೊಡ್ತಾನೆ ಅಂತ. ಯಾಕೆ? ಈಗಾಗಲೇನು ಹಿಂದೆ ಸಂಯುಗೆ, ಸಂಯುಗ ಅಂದ್ರೆ ಯುದ್ಧ, ಯುದ್ಧದಲ್ಲಿ ಕರ್ಣ ಭೀಮಸೇನನಿಗೆ ಸೋತಿದ್ದಾನೆ. ನಾವು ಆ ದ್ರೌಪದಿಯ ಸ್ವಯಂವರ ಪ್ರಸಂಗದಲ್ಲಿ ನೋಡಿದ್ವಿ. ಆ ಭೀಮಸೇನ ದೇವರು ದೊಡ್ಡ ಮರವನ್ನ ಕೈಯಲ್ಲಿ ಕಿತ್ತಿಕೊಂಡು ಬಂದರೆ ಅವರೆಲ್ಲರೂ ಕೂಡ ಓಡಿ ಹೋದ್ರು ಅಂತ ಬರುತ್ತೆ. ಆಯಾಂತಮೀಕ್ಷ ತರುಹಸ್ತಮಿಮಂ ಸಮೀರ ಸೋನುಂ ಸುಯೋಧನಮುಖಾಃ ಅಖಿಲಾಃ ಸಕರ್ಣಾಃ ಭೂರಿಶ್ರವಾಃ ಶಕುನಿ ಭೂರಿ ಜಯದ್ರಥಾಶ್ಚ ಸರ್ವೇಪಿ ದುದ್ರೂರಥೋ ವಿವಿಶುಹು ಪುರಂ ಸ್ವಂ ಅಂತ ಈ ಎಲ್ಲರೂ ಕೂಡ ಓಡಿ ಹೋಗಿಬಿಟ್ರು ಅವನ ಕೈಯಲ್ಲಿದ್ದಂತಹ ಮರವನ್ನು ನೋಡಿ ಅಂತ ಬರುತ್ತೆ. ಹಾಗಾಗಿ ಭೀಮಸೇನ ದೇವರ ಹಿಂದೆ ಯುದ್ಧದಲ್ಲಿ ಕರ್ಣ ಸೋತು ಬಿಟ್ಟಿದ್ದಾನೆ. ಹಾಗಾಗಿ ಭೀಮಸೇನ ದೇವರ ಪರಾಕ್ರಮದ ಪರಿಚಯ ಕರ್ಣನಿಗೆ ಚೆನ್ನಾಗಿದೆ ಮತ್ತು ಅವನಿಗೆ ಗೊತ್ತಿದೆ. ಏನಂತ, ಒಂದು ವೇಳೆ ನಾನು ಯುದ್ಧದಲ್ಲಿ ಸೋತರೂ ಕೂಡ ಭೀಮಸೇನ ದೇವರು ನನ್ನನ್ನು ಏನ್ ಮಾಡ್ತಾರೆ, ಜೀವಗ್ರಾಹ ಭಯಾತ್, ನನ್ನನ್ನ ಜೀವಂತವಾಗಿ ಸೆರೆ ಹಿಡಿದು ಬಿಡ್ತಾರೆ, ಬಂಧನ ಮಾಡಿ ಬಿಡ್ತಾರೆ. ಹಾಗಾಗಿ ಈ ಒಂದು ಹೆದರಿಕೆಯಿಂದಾಗಿ ಕರ್ಣ ಅವಶ್ಯವಾಗಿ ಭೀಮಸೇನ ದೇವರು ದಿಗ್ವಿಜಯ ಯಾತ್ರೆಗೆ ಅಂತ ಹೋದರೆ ಕಪ್ಪವನ್ನ ಕೊಟ್ಟೇ ಕೊಡ್ತಾನೆ. ನೀನು ಹೋದರೆ ಕಪ್ಪ ಸಿಗೋದು ಸಾಧ್ಯವಿಲ್ಲ. ಭೀಮ ಹೋದರೆ ಕಪ್ಪವನ್ನ ಕೊಟ್ಟೇ ಕೊಡ್ತಾನೆ. ಇದರಲ್ಲಿ ಮಾತ್ರ ಸಂಶಯ ಬೇಡವೇ ಬೇಡ. ಅವಶ್ಯವಾಗಿ ಸಿಕ್ಕೇ ಸಿಗುತ್ತೆ ಕಪ್ಪ. ಅದಾದ ಮೇಲೆ ಇದು ಕರ್ಣನ ಒಂದು ವಿಚಾರವಾಯಿತು. ಇನ್ನು ಈ ಕೀಚಕ, ಪೌಂಡ್ರಕ, ಶಿಶುಪಾಲ ಅಂತ ಮಹಾ ಪರಾಕ್ರಮಶಾಲಿಗಳೆಲ್ಲರೂ ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಎಂಥವರು? ಶರ್ವವಚನಾತ್ ಅಜೇಯವು, ರುದ್ರದೇವರ ವರದಿಂದಾಗಿ ಅಜೇಯರಾದಂಥವರು ಕೀಚಕ ಮತ್ತು ಪೌಂಡ್ರಕರು. ಅವರನ್ನ ಯುದ್ಧದಲ್ಲಿ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಸಹಜವಾಗಿ ಭೀಮನಿಗೆ ಸೋಲ್ತಾರೆ, ಯಾಕೆಂದ್ರೆ ಅವರು ಸಾಕ್ಷಾತ್ ವಾಯುದೇವರು. ಹಾಗೆ ವಶಂ ಪ್ರಯಾತಃ ಭೀಮಸ್ಯ ತಥಾ ವಧ್ಯೋಪಿ ಚೇದಿಪಃ, ಇನ್ನೊಬ್ಬ ಇದ್ದಾನೆ. ಯಾರು? ಚೇದಿಪ ಅಂತ ಹೇಳಿದ್ರೆ ಚೇದಿ ದೇಶವನ್ನ ಪಾಲನೆ ಮಾಡುವಂಥವನು ರಾಜ ಶಿಶುಪಾಲ. ಆ ಶಿಶುಪಾಲ ಅವನು ಕೂಡ ಏನಾಗಿದ್ದಾನೆ, ಇವನು ಬರೀ ಅಜೇಯ ಅಲ್ಲ, ಅವಧ್ಯ. ತಥಾ ಅವಧ್ಯ, ಇವನಿಗೆ ರುದ್ರದೇವರ ವರದಿಂದಾಗಿ ಅವಧ್ಯತ್ವವನ್ನ ಪಡೆದುಕೊಂಡಿದ್ದಾನೆ. ಹಾಗಿದ್ದರೂ ಕೂಡ ಅವನೇನಾಗ್ತಾನೆ, ವಶಂ ಪ್ರಯಾತಃ ಭೀಮಸ್ಯ, ಅವನು ಭೀಮನ ವಶನಾಗೇ ಆಗ್ತಾನೆ. ಹಾಗಾಗಿ ಈ ಕೀಚಕ, ಪೌಂಡ್ರಕ, ಕರ್ಣ, ಶಿಶುಪಾಲ ಯಾರೂ ಕೂಡ ನಿನ್ನ ವಶ ಆಗ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನೀನು ಎಂತಹ ಪರಾಕ್ರಮಶಾಲಿಗಳಾಗಿದ್ದರೂ ಕೂಡ, ನೀನು ಪರಾಕ್ರಮಶಾಲಿ ಆಗಿದ್ದರೂ ಕೂಡ ಇವರ ಮುಂದೆ ಸೋಲಬೇಕಾಗುತ್ತದೆ. ಹಾಗಾಗಿ ನೀನು ಆ ದಿಕ್ಕಿಗೆ ಹೋಗಬೇಡ, ಭೀಮನೆ ಪೂರ್ವ ದಿಕ್ಕಿನ ದಿಗ್ವಿಜಯ ಯಾತ್ರೆಗೆ ಹೋಗಲಿ ಅಂತ ಅದಕ್ಕೆ ಬೇಕಾದಂತಹ ಎಲ್ಲ ಕಾರಣಗಳನ್ನು ಕೂಡ ವೇದವ್ಯಾಸ ದೇವರು ಅರ್ಜುನನಿಗೆ ತಿಳಿಸ್ತಾ ಇದ್ದಾರೆ. ಮುಂದೆ ಜೀವಗ್ರಾಹ ಭಯಂ ಹೇಷಾಂ ಭೀಮಾತ್ ಮಾಗಧ ಪಾತನಾತ್ ತಸ್ಮಾತ್ ಕರಂ ಪ್ರಯಚ್ಛಂತಿ ಜಿತಾವ ಪೂರ್ವಮೇವ. ಪದಚ್ಛೇದ ಜೀವಗ್ರಾಹ ವಯಂ ಹಿ ಯೇಷಾಂ ಭೀಮಾತ್ ಮಾಗಧ ಪಾತನಾತ್ ತಸ್ಮಾತ್ ಕರಂ ಪ್ರಯಚ್ಛಂತಿ ಜಿತಾಹ ವ ಪೂರ್ವಂ ಏವ ವಾ. ಆಮೇಲೆ ಇನ್ನೊಂದು ಪ್ರಧಾನವಾದಂತ ಕಾರಣ ಏನಂತ ಹೇಳಿದ್ರೆ, ಭೀಮಸೇನ ಆಗಿನ ಕಾಲದ ಮಹಾ ದುಷ್ಟನಾದಂತಹ, ಅಷ್ಟೇ ಪರಾಕ್ರಮಶಾಲಿಯಾದಂತಹ ಜರಾಸಂಧರ ಸಂಹಾರವನ್ನು ಈಗ ತಾನೇ ಮಾಡಿದ್ದಾನೆ. ರೀಸೆಂಟ್ ಆಗಿ ಜರಾಸಂಧರ ಸಂಹಾರ ಆಗಿದೆ. ಜರಾಸಂಧ ಸತ್ತಂತಹ ವಿಚಾರ ಎಲ್ಲರ ಕೈವಿಗೂ ಬಿದ್ದಿದೆ. ಜರಾಸಂಧನನ್ನ ಸಂಹಾರ ಮಾಡಿದಂತವನು ಭೀಮಸೇನ ಎನ್ನುವಂತಹ ವಿಚಾರವೂ ಕೂಡ ಗೊತ್ತಿದೆ. ಹಾಗಾಗಿ ಮಹಾಪರಾಕ್ರಮಿ, ಅದರಲ್ಲೂ ಕೂಡ ರುದ್ರದೇವರ ವರ ಮತ್ತು ವರದಿಂದಾಗಿ ಅವಧ್ಯನಾದಂತಹ ಜರಾಸಂಧ, ಅವನಿಗೆ ಎದುರಾಳಿಗಳೇ ಇರಲಿಲ್ಲ. ಅಷ್ಟು ದೊಡ್ಡ ಪರಾಕ್ರಮಶಾಲಿ. ಅಂತಹ ಪರಾಕ್ರಮಶಾಲಿಯನ್ನ ಭೀಮಸೇನ ಸಂಹಾರ ಮಾಡಿದ್ದಾನೆ ಅಂತ ಹೇಳಿದ್ರೆ ಭೀಮ ಸಾಮಾನ್ಯ ಪರಾಕ್ರಮಿ ಅಲ್ಲ.
ಎಂಬುದಾಗಿ ಎಲ್ಲ ರಾಜರು ಕೂಡ ಒಂದು ರೀತಿಯಾದಂತ ಹೆದರಿಕೆ ಇತ್ತು ಅಂತೆ. ಭೀಮಾತ್ ಮಾಗಧ ಪಾತನಾಥ್, ಜರಾಸಂಧನ ಸಂಹಾರ ಮಾಡಿದ್ರಿಂದಾಗಿ ಭೀಮ ಏನಾದ್ರೂ ನಮ್ಮ ಹತ್ರ ಯುದ್ಧಕ್ಕೆ ಅಂತ ಬಂದ್ರೆ ಜೀವಗ್ರಾಹ ಭಯಂ, ನಮ್ಮನ್ನ ಜೀವಂತವಾಗಿ ಸೆರೆ ಹಿಡಿದು ಬಿಡ್ತಾನೆ ಎನ್ನುವಂತ ಭಯ ಯಾರಿಗಿತ್ತು, ಎಲ್ಲ ರಾಜ ಮಹಾರಾಜರುಗಳಿಗೆ ದುಷ್ಟರಿಗೆ ಇತ್ತು ಅಂತೆ. ಇದು ಭೀಮಸೇನ ದೇವರ ಒಂದು ಪರಾಕ್ರಮದ ಸುದ್ದಿ ಎಲ್ಲ ಕಡೆಗೆ ಹಬ್ಬಿದಂತಹ ವಿಚಾರ. ಹೀಗೆ ಜರಾಸಂಧನ ವಧೆ ಯಾವಾಗ ಆಯಿತು ಅದರಿಂದ ಪರಿಣಾಮಗಳು ಏನೇನಾಯ್ತು ಜಗತ್ತಿನಲ್ಲಿ ಅಂತ. ಅಲ್ಲಿಯ ತನಕವೂ ಕೂಡ ಭೀಮಸೇನ ದೇವರ ಪರಾಕ್ರಮದ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇತ್ತು. ಆದರೆ ಜರಾಸಂಧನಂತಹ ಪರಾಕ್ರಮಿಯನ್ನ ಯಾವಾಗ ಸಂಹಾರ ಮಾಡಿದ್ರು ಅದು ಇನ್ನಷ್ಟು ಪ್ರಖ್ಯಾತಿಯನ್ನು ಪಡೆಯಿತು. ಅಷ್ಟು ಮಾತ್ರ ಅಲ್ಲ, ಅವರ ಬಗ್ಗೆ ಅಪಾರವಾದಂತಹ ಹೆದರಿಕೆ ಕೂಡ ಉಂಟಾಯಿತು ಅಂತೆ. ಹಾಗಾಗಿ ಜರಾಸಂಧನಂತಹ ಜರಾಸಂಧನೆ ಸಂಹಾರ ಆಗಿಬಿಟ್ಟಿದ್ದಾನೆ. ಇನ್ನು ನಾವು ನೀವು ಸಾಮಾನ್ಯರ ಗತಿ ಏನು, ಯಾಕೆಂದ್ರೆ ನಾವೆಲ್ಲರೂ ಕೂಡ ಜರಾಸಂಧನ ಶಿಷ್ಯರಂತೆ ಇದ್ದಂಥವ್ರು. ಅವನಿಂದಾಗಿ ಅನೇಕ ವಿದ್ಯೆಗಳನ್ನು ಪಡೆದುಕೊಂಡಂಥವರು, ಅವನಿಂದಾಗಿ ಶೈವಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂಥವರು. ಹಾಗಾಗಿ ಇಂತಹ ಜರಾಸಂಧನೆ ಸತ್ತು ಹೋಗಿ ಬಿಟ್ಟಿದ್ದ ಅಂತಂದ್ಮೇಲೆ ನಾವೆಲ್ಲರೂ ಕೂಡ ಸ್ವಲ್ಪ ವಿಚಾರವನ್ನು ಮಾಡಬೇಕು ಅಂತ ಹೀಗೆ ಎಲ್ಲ ರಾಜರು ಕೂಡ ಆಲೋಚನೆಯನ್ನು ಮಾಡಿ ಅವರೇ ಮಾಡಿದ್ದಾರೆ. ಭೀಮಸೇನ ಅಂತ ಹೆದರ್ತಾ ಇದ್ರು. ಜೀವಗ್ರಾಹ ಭಯಂ ಏಷಾಂ, ಭೀಮಸೇನ ಬಂದರೆ ನಮ್ಮನ್ನೆಲ್ಲರನ್ನು ಕೂಡ ಸೆರೆ ಹಿಡಿದು ಬಿಡ್ತಾನೆ ಅಂತ. ಹಾಗಾಗಿ ನೋಡು ಅರ್ಜುನ, ಭೀಮಸೇನ ಯುದ್ಧಕ್ಕೆ ಅಂತ ಹೋದರೆ ಆಲ್ಮೋಸ್ಟ್ ಏನ್ ಮಾಡ್ತಾರೆ, ಪೂರ್ವಮೇವ ಯುದ್ಧಕ್ಕೆ ಅಂತ ಹೋದ ತಕ್ಷಣವೇನೆ ಅವರೇನ್ ಮಾಡ್ತಾರೆ, ಕಪ್ಪವನ್ನು ಕೊಟ್ಟೇ ಬಿಡ್ತಾರೆ. ಭೀಮಸೇನ ನಿನ್ನೊಟ್ಟಿಗೆ ಯುದ್ಧ ಬೇಡವೇ ಬೇಡ, ಕಪ್ಪ ಸ್ವೀಕಾರ ಮಾಡಿಕೊಂಡು ಹೋಗಿಬಿಡುವ ಅಂತ. ಅಥವಾ ಜಿತಾವ ಪ್ರಯಚ್ಛಂತೆ, ಕೆಲವರೇನೋ ಒಂದು ಮೊಂಡು ಹಠಕ್ಕೆ ಬಿದ್ದು ಯುದ್ಧವನ್ನು ಮಾಡ್ತಾರೆ. ಯುದ್ಧ ಮಾಡಿದಾಗಲೂ ಕೂಡ ಸೋತು ಅವರೇನ್ ಮಾಡ್ತಾರೆ, ಭೀಮಸೇನನಿಗೆ ಕಪ್ಪವನ್ನ ಕೊಡ್ತಾರೆ. ಒಟ್ಟಿನಲ್ಲಿ ಭೀಮ ದಿಗ್ವಿಜಯ ಯಾತ್ರೆಗೆ, ಪೂರ್ವ ದಿಕ್ಕಿನ ದಿಗ್ವಿಜಯ ಯಾತ್ರೆಗೆ ಅಂತ ಹೋದರೆ ಎಲ್ಲರೂ ಸೋಲುವುದು ನಿಶ್ಚಿತ, ಎಲ್ಲರಿಂದ ಕಪ್ಪ ಬರುವುದು ಕೂಡ ನಿಶ್ಚಿತ. ಹಾಗಾಗಿ ಭೀಮಸೇನನೇನೆ ಆ ದಿಗ್ವಿಜಯ ಯಾತ್ರೆಗೆ ಹೋಗಲಿ ಅಂತ ಅರ್ಜುನನ ಮುಂದೆ ವೇದವ್ಯಾಸ ದೇವರು ತಿಳಿಸ್ತಾ ಇದ್ದಾರೆ. ಮುಂದೆ ಪ್ರಯಾಹಿ ಚತ್ವಂ ಧನದ ಪ್ರಪಾಲಿತಾಂ ದಿಶಂ ದ್ವೀಪಾನ್ ಸಪ್ತಚಾಶೇಷ ದಿಕ್ಷು. ನಾಗಾಂಶ್ಚ ದೈತ್ಯಾಂಶ್ಚ ತಥಾಧರಸ್ಥಾನ್ ವಿಜಿತ್ಯ ಶೀಘ್ರಂ ಪುನರೇಹಿ ಚಾತ್ರ. ಪದಚ್ಛೇದ. ಪ್ರಯಾಹಿ ಚ ತ್ವಂ ಧನದ ಪ್ರಪಾಲಿತಾಂ ದಿಶಂ ದ್ವೀಪಾನ್ ಸಪ್ತ ಚ ಅಶೇಷ ದಿಕ್ಷು ನಾಗಾನ್ ಚ ದೈತ್ಯಾನ್ ಚ ತಥಾ ಅಧರಸ್ಥಾನ್ ವಿಜಿತ್ಯ ಶೀಘ್ರಂ ಪುನಃ ಯೇಹಿ ಚ ಅತ್ರ. ಹಾಗಂದ ತಕ್ಷಣ ಅರ್ಜುನನಿಗೇನು ದಿಗ್ವಿಜಯ ಯಾತ್ರೆ ಕಳಿಸ್ಲಿಲ್ಲ ಅಂತ ಅರ್ಥ ಅಲ್ಲ. ಎಲ್ಲರೂ ಕೂಡ ದಿಗ್ವಿಜಯ ಯಾತ್ರೆಗೆ ಹೋಗ್ತಾರೆ, ನಕುಲ ಸಹದೇವರು ಕೂಡ ದಿಗ್ವಿಜಯ ಯಾತ್ರೆಗೆ ಹೋಗ್ತಾರೆ. ಆದರೆ ಪ್ರಧಾನವಾದಂತಹ ದಿಕ್ಕು ಪೂರ್ವ ದಿಕ್ಕು. ಅಲ್ಲಿ ಮಹಾಪರಾಕ್ರಮಶಾಲಿಗಳು ರುದ್ರದೇವರ ವರದಿಂದಾಗಿ ಅಬದ್ಧರಾದಂತಹವರು, ಅಜೇಯರಾದಂತಹವರು ಇದ್ರು. ಹಾಗಾಗಿ ಆ ದಿಕ್ಕಿಗೆ ಭೀಮಸೇನ ಹೋದ. ಮತ್ತೆ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಅರ್ಜುನ ನೀನು ಧನದ ಪ್ರಪಾಲಿತಾಂ ದಿಶಂ ಪ್ರಯಾಹಿ. ಧನದ ಅಂದ್ರೆ ಕುಬೇರ, ಕುಬೇರ ಅವನ ದಿಕ್ಕು ಅದು ಉತ್ತರ ದಿಕ್ಕಿಗೂ, ನೀನು ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಮಾಡು, ಅಲ್ಲಿಗೆ ಹೋಗಿ ನೀನು ದಿಗ್ವಿಜಯ ಯಾತ್ರೆಯನ್ನು ಮಾಡು ಅಂತ. ನೋಡು ಅರ್ಜುನ, ನಿನಗೆ ಬರೀ ಉತ್ತರ ದಿಕ್ಕಲ್ಲ, ಅಂದ್ರೆ ಭರತ ಖಂಡದಲ್ಲಿ ಇರುವಂತಹ ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಮಾಡಿ ಅಲ್ಲಿ ದಿಗ್ವಿಜಯ ಯಾತ್ರೆಯನ್ನು ಮಾಡು.
ಅದಾದ ಮೇಲೆ ನೀನು ಸಪ್ತದ್ವೀಪಗಳಿಗೂ ಹೋಗು ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಸಪ್ತದ್ವೀಪಗಳಿಗೆ ಹೋಗು, ಅಷ್ಟು ಮಾತ್ರ ಅಲ್ಲ, ದಿಶಂ ದ್ವೀಪಾನ್ ಸಪ್ತಚ ಅಶೇಷ ದಿಕ್ಷು, ಎಲ್ಲ ಆ ದಿಕ್ಕುಗಳಲ್ಲಿರುವಂತಹ ಸಪ್ತದ್ವೀಪಗಳನ್ನು ಸುತ್ತಲಿರುವಂತಹ ಸಪ್ತದ್ವೀಪಗಳಿಗೆ ಹೋಗು, ಅಲ್ಲಿರುವಂತಹ ರಾಜರುಗಳಿಂದಾಗಿ ಕಪ್ಪವನ್ನ ಸ್ವೀಕಾರ ಮಾಡು. ಬರೀ ದ್ವೀಪಗಳ ಅಷ್ಟು ಮಾತ್ರ ಅಲ್ಲ, ಅಧರ ಸ್ಥಾನ್, ಅಧರ ಅಂದ್ರೆ ಕೆಳಗೆ, ಅಂದ್ರೆ ಕೆಳಗಿನ ಲೋಕದಲ್ಲಿ, ಪಾತಾಳ ಮುಂತಾದಂತಹ ಲೋಕಗಳಲ್ಲಿ ಇರುವಂತಹ ನಾಗಾಂಶ್ಚ ದೈತ್ಯಾಂಶ್ಚ, ಸರ್ಪಗಳನ್ನ ದೈತ್ಯರನ್ನ ಎಲ್ಲರನ್ನು ಕೂಡ ಗೆದ್ದು ಕಪ್ಪವನ್ನು ಸ್ವೀಕಾರ ಮಾಡಿ ಶೀಘ್ರಂ ಪುನಃ ಏಹಿ, ಆದಷ್ಟು ಬೇಗ ವಾಪಸ್ ಬಾ ಅಂತ. ಹೀಗೆ ಭೀಮಸೇನ ದೇವರಿಗೆ ಕೇವಲ ಭೂಮಂಡಲದ ಮೇಲಿನ ಏನೋ ಒಂದು, ಅದರಲ್ಲೂ ಕೂಡ ಭರತಖಂಡದಲ್ಲಿಯ ಪೂರ್ವ ದಿಕ್ಕಿನ ಬಗ್ಗೆ ದಿಗ್ವಿಜಯ ಯಾತ್ರೆ ಹೇಳಿದರೆ, ಅರ್ಜುನನಿಗೆ ಭರತಖಂಡದ ಮೇಲಿನ ಉತ್ತರ ದಿಕ್ಕು, ಅದಾದ ಮೇಲೆ ಸಪ್ತದ್ವೀಪಗಳು ಮತ್ತು ಪಾತಾಳ ಮುಂತಾದಂತಹ ಅನೇಕ ಲೋಕಗಳಿಗೇನೆ, ಬೇರೆ ಲೋಕಗಳಿಗೇನೆ ವೇದವ್ಯಾಸ ದೇವರು ಕಳಿಸ್ತಾ ಇದ್ದಾರೆ. ಹೀಗೆ ಅರ್ಜುನನಿಗೆ ಕೂಡ ಅನೇಕ ರೀತಿಯಾದಂತಹ ದಿಗ್ವಿಜಯ ಯಾತ್ರೆಯ ಜವಾಬ್ದಾರಿಗಳನ್ನು ಕೊಟ್ಟು ಆದಷ್ಟು ಬೇಗ ಬಾ ಎಂಬುದಾಗಿ ಅವನಿಗೆ ಆದೇಶವನ್ನು ಮಾಡಿ ವೇದವ್ಯಾಸ ದೇವರು ದಿಗ್ವಿಜಯ ಯಾತ್ರೆಗೆ ಕಳಿಸಿದರು ಅಂತ. ಮತ್ತೆ ಮುಂದೆ ನಕುಲ, ಸಹದೇವ ಇವರೆಲ್ಲರೂ ಕೂಡ ದಿಗ್ವಿಜಯ ಯಾತ್ರೆಗೆ ಅಂತ ಹೊರಡ್ತಾರೆ. ಆ ಬಳಿಕ ಎಲ್ಲರೂ ಕೂಡ ಯಾವ ಯಾವ ದಿಕ್ಕಿನಲ್ಲಿ ಪ್ರಯಾಣವನ್ನು ಮಾಡಿದರು, ಯಾವ ಯಾವ ರಾಜರನ್ನು ಗೆದ್ದರು, ಅವರಿಂದ ಕಪ್ಪವನ್ನು ಸ್ವೀಕಾರ ಮಾಡಿದರು ಎನ್ನುವಂತ ವಿಚಾರವನ್ನ ಮತ್ತೆ ನಾವು ನಾಳೆಯ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.